ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಪೌಷ್ಯ ಮಾಸ ಜನವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಎಲ್ಲ ವೀಕ್ಷಕ ಬಂಧುಗಳಿಗೆ 2026ನೇ ಇಸ್ವಿ ಆಂಗ್ಲ ಹೊಸ ವರ್ಷ ಸಂಪೂರ್ಣ ಶುಭ ಫಲಗಳನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋಣ. ಈ ಹೊಸ ವರ್ಷದ ಪ್ರಾರಂಭ ಜನವರಿ ತಿಂಗಳು ಮಾಸ ಭವಿಷ್ಯಗಳು ಹೇಗಿರುತ್ತೆ, ಅದೇ ರೀತಿಯಲ್ಲಿ 2026ನೇ ಇಸ್ವಿಯಲ್ಲಿ ಅತ್ಯಂತ ಪ್ರಮುಖವಾಗಿ ವರ್ಷಕ್ಕೊಮ್ಮೆ ಬದಲಾಗುವಂತಹ ಗ್ರಹಗಳು ಯಾರ್ಯಾರು ಅಂತ ಒಮ್ಮೆ ನೋಡೋಣ. 2026ನೇ ಇಸ್ವಿ ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾನೆ. ಅದೇ ರೀತಿ ಗುರು ಮತ್ತೊಮ್ಮೆ ಅಕ್ಟೋಬರ್ 31ನೇ ತಾರೀಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾನೆ. ಅಂದರೆ ವರ್ಷದಲ್ಲಿ 2 ಬಾರಿ ಗುರು ರಾಶಿಯನ್ನು ಬದಲಾಯಿಸ್ತಾನೆ. ಇದು ತುಂಬ ಒಳ್ಳೆಯದು. ಏಕೆಂದರೆ ಒಂದು 4 ರಾಶಿಗೆ ಗುರುಬಲ ಇರೋದಿಲ್ಲ, ಒಂದು 4 ರಾಶಿಗೆ ಗುರುಬಲ ಇರುತ್ತೆ. ಈ ಥರ 1 ವರ್ಷಗಳ ಕಾಲ ಕಾಯಬೇಕು ಗುರುಬಲ ಇಲ್ಲದೆ ಇರೋರು. ಬಟ್ 2 ಸರಿ ಬದಲಾಗೋದ್ರಿಂದ 12 ರಾಶಿಯವರಿಗೆ 6 ತಿಂಗಳಿಗೆ ಒಂದು ಸರಿ ಗುರುಬಲ ಸಿಗುವ ಪರಿಸ್ಥಿತಿಗಳು ಬರುತ್ತೆ. ಇದು ಇಂತಹ ಒಂದು ಸಮಯಗಳಲ್ಲಿ ಇದು ತುಂಬ ಒಳ್ಳೆಯ ಪರಿವರ್ತನೆ ಅಂತಲೇ ಹೇಳ್ಬೋದು. ಇದರಿಂದ ಬಹಳಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ. ಗುರುವಿನ ಈ 2 ಪರಿವರ್ತನೆಗಳು ಕೂಡ 2026ನೇ ಇಸ್ವಿಯಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡುತ್ತೆ. ಯಾಕೆಂದರೆ 2025 ಪ್ರಾರಂಭ ಆಗಿದ್ದೇ ಕಾಳಸರ್ಪ ಯೋಗದಿಂದ ಪ್ರಾರಂಭ ಆಗಿತ್ತು, ಬಹಳಷ್ಟು ಸಮಸ್ಯೆಗಳನ್ನು ಕೊಡ್ತು. ಬಟ್ 2026ರನ್ನು ಓವರಾಲ್ ನೋಡೋದಾದರೆ ತುಂಬ ಒಳ್ಳೆಯ ಫಲಗಳಿದೆ. ಮಾರ್ಚ್ ನಂತರದಿಂದ ಆಲ್ಮೋಸ್ಟ್ ಡಿಸೆಂಬರ್ ತನಕ ಹೆಚ್ಚಿನ ಸಮಸ್ಯೆಗಳಿಗೆ ಅವಕಾಶ ಇಲ್ಲ. ಎಲ್ಲ ರಾಶಿಯವರು ಕೂಡ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಈ 2 ಗುರುವಿನ ಪರಿವರ್ತನೆ 2 ಬಾರಿ ಆಗುವಂಥದ್ದು 2026ರಲ್ಲಿ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಇನ್ನೊಂದು, ಈ ವರ್ಷದ ಅಂತ್ಯಭಾಗದಲ್ಲಿ ಅಂದರೆ ಡಿಸೆಂಬರ್ 5ನೇ ತಾರೀಕು ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಬಂದರೆ ಕೇತು ಸಿಂಹರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾನೆ. ಅಂದರೆ ರಿಟ್ರೋಗೇಷನ್ ಅಂತ, ಅಪ್ರದಕ್ಷಿಣೆ, ಅವರು ರಿವರ್ಸ್ ಆಗಿ ಸುತ್ತು ಬರುವಂತಹ ಗ್ರಹಗಳು. ಹಾಗಾಗಿ ಒಂದು ಮನೆ ಹಿಂದಕ್ಕೆ ಬರ್ತಾರೆ. ಸೊ ಈ 3 ಪರಿವರ್ತನೆಗಳು 2026ರಲ್ಲಿ ಸಂಪೂರ್ಣ ನಡೆಯುವಂಥದ್ದು. ಉಳಿದ ಗ್ರಹಗಳೆಲ್ಲ ಪ್ರತಿ ತಿಂಗಳು ಬದಲಾಗುವಂಥದ್ದಿರುತ್ತೆ. ಸೊ ಜನವರಿ ತಿಂಗಳಲ್ಲಿ ವಿಶೇಷ ಏನಪ್ಪ ಅಂದರೆ 4 ಗ್ರಹಗಳು ಮಕರ ರಾಶಿಗೆ ಬಂದು ಸೇರ್ತಾರೆ. ಅದು 12ನೇ ತಾರೀಕಿಂದ 17ನೇ ತಾರೀಕಿನ ಒಳಗಡೆ. ಇದು ಕೂಡ ಹೊಸ ವರ್ಷದ ಪ್ರಾರಂಭದಲ್ಲಿ ಒಂದು ವಿಭಿನ್ನವಾದ ಪರಿವರ್ತನೆ ಅಂತಲೇ ಹೇಳ್ಬೋದು. ಚತುರ್ಗ್ರಹ ಯೋಗ ಮಕರ ರಾಶಿಯಲ್ಲಾಗುವಂಥದ್ದು ಕೂಡ ಒಂದು ವಿಶೇಷ ಫಲ. ಏಕೆಂದರೆ ಅದು ಒಂದು ಮಿತ್ರತ್ವದ ಬುಧಾದಿತ್ಯ ಯೋಗ ಇದೆ, ಬುಧ ಶುಕ್ರರ ಯುತಿ ಇದೆ. ಇದೆಲ್ಲ ಕುಜ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಇದಕ್ಕಿಂತ ಉತ್ತಮ ಸಮಯಗಳು ಇರೋದಿಲ್ಲ. ಸೊ ಇದು ಒಂದು ಒಳ್ಳೆಯ ಪರಿವರ್ತನೆ. ಜನವರಿಯಲ್ಲಿ 12ನೇ ತಾರೀಕು ಶುಕ್ರ ಮಕರ ರಾಶಿಗೆ ಬರ್ತಾನೆ. 14ನೇ ತಾರೀಕು ಸೂರ್ಯನು ಕೂಡ ಮಕರ ರಾಶಿಗೆ ಬರ್ತಾನೆ. ಅದನ್ನು ಮಕರ ಸಂಕ್ರಾಂತಿ ಹಬ್ಬ, ಅದೇ ರೀತಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುವಂತಹ ಒಂದು ಪರ್ವಕಾಲ. ಸಂಕ್ರಾಂತಿಯನ್ನು ಆಚರಿಸಿ ಎಲ್ಲ ಶುಭ ಫಲಗಳು ಹೊಸ ವರ್ಷದಲ್ಲಿ ಎಲ್ಲ ವೀಕ್ಷಕರಿಗೂ ಕೂಡ ಸಿಗಲಿ ಅಂಥೇಳಿ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಜನವರಿ 15ನೇ ತಾರೀಕು ಕುಜ ಮಕರ ರಾಶಿಗೆ ಬರ್ತಾನೆ. ಅದು ಅವನಿಗೆ ಉಚ್ಚ ಕ್ಷೇತ್ರ. ಜನವರಿ 17ನೇ ತಾರೀಕು ಬುಧನು ಕೂಡ ಮಕರ ರಾಶಿಗೆ ಬರ್ತಾನೆ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಕನ್ಯಾ ರಾಶಿಯ ತುಲಾ ರಾಶಿಯವರಿಗೆ ಜನವರಿ ತಿಂಗಳು 2026ನೇ ಆಂಗ್ಲ ಹೊಸ ವರ್ಷದ ಮಾಸ ಭವಿಷ್ಯ ಹೇಗಿದೆ ತುಲಾ ರಾಶಿಯವರಿಗೆ ಅಂತ ನೋಡೋಣ. ತುಲಾ ರಾಶಿಗೆ ಅಧಿಪತಿಯಾದಂತಹ ಶುಕ್ರ ಸುಖಸ್ಥಾನದಲ್ಲಿರ್ತಾನೆ. ಅದನ್ನು ಮಿತ್ರ ಕ್ಷೇತ್ರ ಅಂತ ಕೂಡ ಹೇಳ್ತೇವೆ. ಶುಕ್ರನಿಗೆ ಬಹಳ ಶುಭ. ಗುರುದೃಷ್ಟಿ ಅನ್ನುವಂಥದ್ದು ರಾಶಿಯ ಮೇಲೆ ಬೀಳ್ತಾ ಇದೆ. ಸೊ ತುಲಾ ರಾಶಿಯವರಿಗೆ ಗುರುಬಲ ಬಹಳ ಚೆನ್ನಾಗಿದೆ. ಆದರೆ ದೈತ್ಯಗುರು ಶುಕ್ರಾಚಾರ್ಯರ ಆಧಿಪತ್ಯ ಇರುವಂತಹ ರಾಶಿಗೆ ದೈವಗುರುವಿನ ಅನುಗ್ರಹ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನೋದು ಸ್ವಲ್ಪ ವಿಳಂಬಗಳನ್ನು ಮಾಡ್ತಾನೆ ಬರ್ತಾನೆ ಗುರು. ಯಾಕೆಂದರೆ ಗುರು ಕೊಡೋದಕ್ಕೆ ರೆಡಿ ಇದ್ದರೂ ಕೂಡ ಶುಕ್ರಾಚಾರ್ಯರು ಅದನ್ನು ಸ್ವೀಕರಿಸೋದಕ್ಕೆ ರೆಡಿ ಇರಬೇಕು. ಸೊ ಅವರಿಬ್ಬರ ನಡುವೆ
ಒಂದು ಕ್ಲಾಶ್ ಇದೆ. ದೈತ್ಯ ಗುರು ಶುಕ್ರಾಚಾರ್ಯರು ಮತ್ತು ದೈವ ಗುರುವಾದ ಗುರುಬ್ರಹ್ಮ ಅವರ ಇಬ್ಬರ ನಡುವೆ ಮಿತ್ರತ್ವ ಇಲ್ಲದ ಕಾರಣ ಗುರು ಒಳಿತನ್ನು ಕೊಡುವ ಪ್ರಯತ್ನ ಮಾಡಿದರೂ ಕೂಡ ಸ್ವಲ್ಪ ವಿಳಂಬ ಆಗುತ್ತೆ, ಯಾಕೆಂದರೆ ಶುಕ್ರಾಚಾರ್ಯರ ಕಾರಣದಿಂದ. ಹಾಗಾಗಿ ಈ ಒಂದು ವಿಮರ್ಶೆ ಯಾಕೆ ಕೊಟ್ಟೆ ಅಂದರೆ, ಗುರುಬಲ ಇದೆ, ಒಳ್ಳೆಯದಾಗತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ವಿಳಂಬ ಆಗ್ತಾ ಇದೆ ಅಥವಾ ಏನೋ ಕೆಲವು ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಪ್ರಧಾನ ಕಾರಣ ಏನಪ್ಪ ತುಲಾರಾಶಿಯವರಿಗೆ ಅಂದರೆ, 4ನೇ ಮನೆಗೆ ಬರ್ತಾ ಇರುವಂತಹ ಕುಜ ಯಾವಾಗ ಜನವರಿ 15ನೇ ತಾರೀಕಿಂದ, 5ನೇ ಮನೆಯಲ್ಲಿರುವಂತಹ ರಾಹು. ಯಾವಾಗಲೂ ಜ್ಯೋತಿಷ್ಶಾಸ್ತ್ರದಲ್ಲಿ ನಿಮ್ಮ ಪೂರ್ವಜನ್ಮದ ಪುಣ್ಯಸ್ಥಾನ ಅನ್ನೋದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಆ ಸ್ಥಾನದಲ್ಲಿ ಪಾಪಗ್ರಹಗಳು ಇರಬಾರ್ದು ಅಂತ ಹೇಳಿದ್ದಾರೆ. ಪಂಚಮಾರಿಷ್ಟ, ಪಂಚಮದಲ್ಲಿ ಪಾಪಗ್ರಹಗಳಿದ್ದರೆ ಅರಿಷ್ಟ ಅಂತ ಹೇಳಿದ್ದಾರೆ. ಹಾಗಾಗಿ ತುಲಾರಾಶಿಯವರಿಗೆ, ಅದರಲ್ಲೂ ಈ 28ನೇ ವಯಸ್ಸಿನಿಂದ 45ನೇ ವಯಸ್ಸಿನ ಒಳಗಿರೋರಿಗೆ, ಏಕೆಂದರೆ ಅದು ಅಭಿವೃದ್ಧಿಯ ಪಥವನ್ನು ಕಾಣುವಂತಹ ಒಂದು ವಯಸ್ಸಾಗಿರುತ್ತೆ. ಆ ಸಮಯದಲ್ಲಿ 5th ಹೌಸಲ್ಲಿ ರಾಹು ಬರುವಂಥದ್ದು ನಿಮ್ಮ ಒಂದು ವರ್ಕಿಂಗ್ ಸ್ಪೀಡ್ ಏನಿದೆ ಅದಕ್ಕೊಂದು ಸ್ವಲ್ಪ ಬ್ರೇಕ್ ಹಾಕ್ತಾನೆ. ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಗಳು, ಅದು ಸಣ್ಣ ಪುಟ್ಟ ವಿಚಾರಗಳು ಸ್ವಲ್ಪ ಹಿನ್ನಡೆಯನ್ನು ಕೊಡ್ತಾ ಬರುತ್ತೆ. ಸೊ ರಾಹು ಒಬ್ಬ ನೆಗೆಟಿವಲ್ಲಿದ್ದಾನೆ. ಗುರು ಕೊಡಬೇಕು ಅನ್ನೋ, ಒಳ್ಳೆಯದನ್ನು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬಲಿಷ್ಠನಾಗಿದ್ದರೂ ಕೂಡ ಶುಕ್ರಾಚಾರ್ಯರು ಕನ್ಫ್ಯೂಷನ್ನಲ್ಲಿರ್ತಾರೆ, ಅದನ್ನು ತಗೋಬೇಕೋ ಬೇಡವೋ ಅನ್ನುವಂಥದ್ದು. ಇನ್ನು ಅದರ ಜೊತೆಯಲ್ಲಿ ಗುರು ಕೂತಿರುವ ಸ್ಥಾನ ಅವನಿಗೆ ಶತ್ರುಕ್ಷೇತ್ರ. ಹಾಗಾಗಿ ಬಹಳ ಬಲಿಷ್ಠನಾಗಿ ಗುರು ಏನೋ ಒಂದು ಮಾಡ್ತಾನೆ ಅಂತ ಹೇಳೋದಕ್ಕೆ ಅವನಿಗೂ ಕೂಡ ಗೊಂದಲಗಳಿದೆ. ಸೊ ಈ ಎಲ್ಲ ಕನ್ಫ್ಯೂಷನ್ಗಳು ತುಲಾರಾಶಿಯವರ ಒಳ್ಳೆ ಟೈಮನ್ನು ಹಾಳು ಮಾಡ್ತಾ ಇದೆ ಅಂತ ಹೇಳ್ತಾನೆ. ಸೊ ತುಲಾರಾಶಿಯವರಿಗೆ ಇದೇನು ಬ್ಯಾಡ್ ಟೈಮ್ ಅಲ್ಲ, ಇದು ತುಂಬ ಒಳ್ಳೆಯ ಸಮಯ. ಕೆಲವು ಗ್ರಹಗಳು ಸ್ವಲ್ಪ ಕನ್ಫ್ಯೂಷನ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದನ್ನು ಸಾಲ್ವ್ ಮಾಡಿಕೊಂಡ್ರೆ ಬಹಳಷ್ಟು ಅಭಿವೃದ್ಧಿಗಳನ್ನು ನೀವು ಕಾಣ್ತೀರ. ಅದು ಹೆಚ್ಚಿನದಾಗಿ ಕುಟುಂಬದಲ್ಲಿ ಉಂಟಾಗುವಂತಹ ಆರೋಗ್ಯದ ಸಮಸ್ಯೆಗಳಿರ್ಬೋದು, ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯ, ಸಣ್ಣ ಪುಟ್ಟ ವಾಹನದ ಕಂಟಕಗಳು, ಮಾತೃಕ್ಷೇಮಕ್ಕೆ ಅಂದರೆ ತಾಯಿಯ ಆರೋಗ್ಯಕ್ಕೆ ಸಮಸ್ಯೆಗಳಾಗುವಂಥದ್ದು, ಇದೆಲ್ಲ ಹೆಚ್ಚಾಗಿ ಬಾಧಿಸುತ್ತೆ ತುಲಾರಾಶಿಯವರಿಗೆ. ಅಭಿವೃದ್ಧಿಯ ಸಮಯದಲ್ಲೂ ಕೂಡ ನೆಗೆಟಿವ್ಗಳನ್ನು ಕಾಣ್ತಾ ಇದ್ದೀರಾ. ಅದಕ್ಕೇನು ಮಾಡಬೇಕು ಅಂತ ಹೇಳಿದರೆ, ಗುರುವನ್ನು ಆರಾಧನೆ ಮಾಡುವಂಥದ್ದು ತುಲಾರಾಶಿಯವರಿಗೆ ಅತ್ಯಂತ ಅವಶ್ಯಕ. ಗುರುಬಲ ಬಂತು ಅಂದ ತಕ್ಷಣ ನಮಗೆ ಗುರು ಇನ್ನು ಒಳ್ಳೇದು ಮಾಡೋದಕ್ಕೆ ಶುರು ಮಾಡ್ತಾನೆ ಅನ್ನೋ ಕನ್ಫ್ಯೂಷನ್ಗೆ ಬಂದುಬಿಡ್ತೀರ. ಅವನು ಕೂತಿರುವ ಕ್ಷೇತ್ರ ಅವನಿಗೆ ಶತ್ರುಕ್ಷೇತ್ರ. ಅವನು ಒಳ್ಳೇದು ಮಾಡಬೇಕು ಅಂತಿರುವ ರಾಶಿ ರಾಕ್ಷಸರ ಗುರುವಿನ ರಾಶಿ. ಹಾಗಾಗಿ ಗುರುವಿಗೆ ಇನ್ನೂ ಹೆಚ್ಚಿನ ಬಲ ಬೇಕಾಗುತ್ತೆ. ಆ ಗುರುಬಲಕ್ಕಾಗಿ ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ, ಗುರುಚರಿತ್ರೆಯನ್ನು ಪಾರಾಯಣ ಮಾಡುವಂಥದ್ದು ಅಥವಾ ಅಶ್ವತ್ಥ ಪ್ರದಕ್ಷಿಣೆ ಮಾಡುವಂಥದ್ದು, ಗುರುಗಳ ದರ್ಶನ ಮಾಡುವಂಥದ್ದು, ಗುರುಗಳ ಪಾದಪೂಜೆ ಇಂತಹ ಸೇವೆಗಳನ್ನು ಮಾಡಿಕೊಂಡ್ರೆ ನಿಮ್ಮ ಒಳ್ಳೆ ಸಮಯ ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಈ ಸಣ್ಣ ಪುಟ್ಟ ಹಿನ್ನಡೆಗಳು, ಆರೋಗ್ಯದ ಏರುಪೇರುಗಳಿಂದ ತುಲಾರಾಶಿಯವರು ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಗಮನಿಸ್ಕೊಂಡ್ರೆ ಹೊಸ ವರ್ಷದ ಪ್ರಾರಂಭದಲ್ಲಿ ಸ್ವಲ್ಪ ಇದಕ್ಕೆ ಬೇಕಾದಂತಹ ಫೌಂಡೇಶನನ್ನು ಖಂಡಿತ ಕೊಟ್ಟಿದ್ದೇನೆ. ಇದನ್ನು ಫಾಲೋ ಮಾಡಿದರೆ ಮುಂದೆ ವರ್ಷ ಪೂರ್ತಿ ಇದರಿಂದ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದನ್ನು ಖಂಡಿತ ಕಾಣ್ತೀರಾ. ಏನಾದರೂ ಬಹಳ ಸಮಯದಿಂದ ಧನಾಗಮನ ಅಂದರೆ ಯಾವುದಾದ್ರೂ ಒಂದು ವಿಶೇಷವಾದ ಹಣ ಬರಬೇಕು ಅನ್ನೋ ನಿರೀಕ್ಷೆ ಇದ್ದರೆ ಖಂಡಿತ ಸಕ್ಸಸ್ ಆಗುತ್ತೆ. ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಅದು ವಿಳಂಬ ಆಗಿದ್ದರೆ ಖಂಡಿತ ಈಗ ಅದು ನಿಮ್ಮ ನಿರೀಕ್ಷೆಯನ್ನು ಹುಸಿ ಮಾಡೋದಿಲ್ಲ. ನೀವು ಆ ವಿಚಾರಗಳಲ್ಲಿ ಖಂಡಿತ ಗುರಿ ಮುಟ್ತೀರಾ. ಒಡ ಹುಟ್ಟುಗಳ ನಡುವೆ ಅಂದರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಹೊಸ ವಾಹನ ಖರೀದಿ ಮಾಡುವಂಥದ್ದು ಅಥವಾ ಏನಾದರೂ ಭೂಮಿ ಖರೀದಿ ಮಾಡುವಂತಹ ವಿಚಾರಗಳು ತುಲಾರಾಶಿಯವರಿಗೆ ಅಭಿವೃದ್ಧಿಯನ್ನು ಖಂಡಿತವಾಗಲೂ ಕೊಡುತ್ತೆ. ಸಣ್ಣ ಪುಟ್ಟ ಉದ್ಯೋಗದ ಕಿರಿಕಿರಿ ಮತ್ತು ಆರೋಗ್ಯ, ಕುಟುಂಬದಲ್ಲಿ ಬೇರೆಯವರ ಆರೋಗ್ಯಗಳು, ಇದೆಲ್ಲದೂ ಕೂಡ ನಿಮ್ಮನ್ನು ಸ್ವಲ್ಪ ಕಟ್ಟಿ ಹಾಕುತ್ತೆ. ಇದರಿಂದ ಹೊರಗೆ ಬರೋದಕ್ಕೆ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ, ಸಾಧ್ಯವಾದರೆ ತಿಂಗಳಲ್ಲಿ ಒಮ್ಮೆ ಸುಬ್ರಹ್ಮಣ್ಯನ ದರ್ಶನ ಮಾಡಿ. ತುಲಾರಾಶಿಯವರಿಗೆ ಪಂಚಮ ರಾಹು ಅಂದರೆ ಪಂಚಮಾರಿಷ್ಟ ಅನ್ನುವಂಥದ್ದು ಡಿಸೆಂಬರ್ 5ರ ತನಕ ಇರುತ್ತೆ. ಅವನನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಅವನಿಗೆ ಬೇಕಾದಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ. ಗುರು ಶತ್ರುಕ್ಷೇತ್ರದಲ್ಲಿದ್ದಾನೆ, ಒಳ್ಳೇದು ಮಾಡುವ ಉದ್ದೇಶದಲ್ಲಿದ್ದಾನೆ. ಬಟ್ ರಾಕ್ಷಸರ ಗುರುವಿನ ರಾಶಿಗೆ ದೈವ ಗುರುವಿನ ಕೊಡುಗೆ ಏನಪ್ಪ ಅಂತ ಕೇಳಿದರೆ ಸ್ವಲ್ಪ ವಿಳಂಬ ಆಗುತ್ತೆ.
ಅದನ್ನು ಕೂಡ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಗುರುಗಳ ಆರಾಧನೆ ಮಾಡಿ. ಮಕ್ಕಳ ಆರೋಗ್ಯದ ಬಗ್ಗೆ ತುಲಾರಾಶಿಯವರು ಹೆಚ್ಚಿನ ಗಮನ ಕೊಡಬೇಕು. ಯಾವುದೇ ಹೊಸ ಪ್ರಾಪರ್ಟಿ, ಭೂಮಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳು, ವಾಹನ ಖರೀದಿ ಮಾಡುವಂಥದ್ದು, ಇದೆಲ್ಲದೂ ಕೂಡ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಕೃಷಿ, ಭೂಮಿ, ಎವ್ರಿಥಿಂಗ್ ತುಲಾರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸಂತಾನದ ಅಂಚಿನಲ್ಲಿರುವಂಥವರು ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಓದಿದರೆ ತುಂಬ ಒಳ್ಳೆಯದು. ಅದರ ಜೊತೆಯಲ್ಲಿ ದುರ್ಗಾ ಸಂಬಂಧವಾದಂತಹ ಖಡ್ಗಮಾಲಾ ಸ್ತೋತ್ರ, ಯಾಕೆಂದರೆ ರಾಹುವಿಗೆ ಚಂಡಿ ಆರಾಧನೆ ಮಾಡಬೇಕು ಅಂತ, ಚಂಡಿಕೆ ವ್ಯಾಧಿನಾಶಿನಿ ಅಂತ ಕೂಡ ಹೇಳ್ತಾರೆ. ಆರೋಗ್ಯ ಅಭಿವೃದ್ಧಿ ಆಗೋದಕ್ಕೆ, ಆದಿ ವ್ಯಾಧಿಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ 5th ಹೌಸಲ್ಲಿ ಅಂದರೆ ಪುಣ್ಯಸ್ಥಾನದಲ್ಲಿರುವ ರಾಹುವನ್ನು ತಂಪು ಮಾಡ್ಕೋಬೇಕು, ಶಾಂತಗೊಳಿಸಬೇಕು ಅಂತ ಹೇಳಿದರೆ ದುರ್ಗಾ ಖಡ್ಗಮಾಲಾ ಸ್ತೋತ್ರಗಳನ್ನು ಓದಿದರೆ ಖಂಡಿತ ಶುಭ ಆಗುತ್ತೆ. ಷಷ್ಠದಲ್ಲಿ ಶನಿ ಇದ್ದಾನೆ, ಯಾವುದೇ ಶತ್ರುಬಾಧೆಗಳಿಲ್ಲ. ತುಲಾರಾಶಿಯವರು ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಖಂಡಿತವಾಗ್ಲೂ ಮಾಡ್ಬೋದು. ಹಣ ಹೂಡಿಕೆ ಮಾಡುವಂಥದ್ದು, ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಅಥವಾ ಕೊಟ್ಟಿರುವಂತಹ ಹಣಗಳನ್ನು ವಾಪಸ್ ಪಡಿಬೇಕು ಅಂತಿದ್ದರೆ, ಅಥವಾ ಯಾವುದೇ ಹೊಸ ವ್ಯವಹಾರ ವ್ಯಾಪಾರಗಳನ್ನು ಪ್ರಾರಂಭ ಮಾಡಬೇಕು ಅಂತಿದ್ದರೆ ಖಂಡಿತ ಅದ್ಭುತವಾದಂತಹ ಸಮಯ. ಆ ವಿಚಾರಗಳಲ್ಲಿ ತುಲಾರಾಶಿಯವರಿಗೆ ಯಾವುದೇ ಹಿನ್ನಡೆಗಳು ಆಗೋದಿಲ್ಲ. ಸಪ್ತಮಾಧಿಪತಿ ಕುಜ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ತುಲಾರಾಶಿಯವರು ಬಹಳ ಸಮಯದಿಂದ ವಿವಾಹದ ವಿಳಂಬಗಳನ್ನು ಏನಾದರೂ ನೋಡ್ತಾ ಇದ್ದರೆ, ಪದೇ ಪದೇ ದಾಂಪತ್ಯ ಜೀವನದಲ್ಲಿ ಏನಾದರೂ ಆರೋಗ್ಯದ ಸಮಸ್ಯೆಗಳು, ಸಣ್ಣ ಪುಟ್ಟ ವಿಚಾರಗಳು ಕೂಡ ಟೆನ್ಷನ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ, ವಾಗ್ವಾದಗಳನ್ನು ಉಂಟು ಮಾಡ್ತಾ ಇದೆ ಅಂದರೆ ಅದೆಲ್ಲ ಪರಿಹಾರ ಆಗುವಂತಹ ಸಮಯ ಇದಾಗಿರುತ್ತೆ. ಹೊಸ ವರ್ಷದ ಪ್ರಾರಂಭದಿಂದಲೇ ತುಲಾರಾಶಿಯವರಿಗೆ ವಿವಾಹ, ಸಂತಾನ ಇಂತಹ ಶುಭ ಕಾರ್ಯಗಳಿಗೆ ಖಂಡಿತ ಗುರುಬಲ ಇದೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಆಲ್ಮೋಸ್ಟ್ ಇನ್ನೊಂದು 2-3 ತಿಂಗಳಲ್ಲಿ ತುಂಬ ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳನ್ನು ತುಲಾರಾಶಿಯವರು ಕಾಣ್ತೀರ. ಅಷ್ಟಮಾಧಿಪತಿ ಶುಕ್ರ ಚತುರ್ಥದಲ್ಲಿದ್ದಾನೆ. ಕುಜ ಮತ್ತು ಶುಕ್ರರ ಯುತಿಯಾಗುತ್ತೆ. ಇದನ್ನು ಭೃಗಂಗಾರಕ ದೋಷ ಅಂತ ಹೇಳ್ತೇವೆ. ಸ್ತ್ರೀಯರಿಗೆ ಸ್ವಲ್ಪ ಗರ್ಭಕೋಶದ ಆರೋಗ್ಯದ ವಿಚಾರಗಳು, ಸಣ್ಣ ಪುಟ್ಟ ಹಾರ್ಮೋನ್ ವ್ಯತ್ಯಾಸಗಳು, ಇದೆಲ್ಲದೂ ಕೂಡ ತುಲಾರಾಶಿಯವರ ಸ್ತ್ರೀಯರಿಗೆ ಸ್ವಲ್ಪ ಬರುತ್ತೆ. ಇದಕ್ಕೆ ದುರ್ಗಾ ಖಡ್ಗಮಾಲಾ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಆ ದೋಷಗಳು ಪರಿಹಾರ ಆಗುತ್ತೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಿದರೆ ಬಹಳ ಶುಭ ಫಲ ಅಂತ ಹೇಳ್ಬೋದು. ಭಾಗ್ಯಾಧಿಪತಿಯಾದಂತಹ ಬುಧ, ಲಗ್ನಾಧಿಪತಿ ಶುಕ್ರ, ಕೇಂದ್ರ ಕೋಣಾಧಿಪತಿಗಳು ಚತುರ್ಥ ಕೇಂದ್ರದಲ್ಲಿ ಕೂತ್ಕೊಳ್ತಾರೆ. ಸೊ ಕಳೆದ ಒಂದು 6-8 ತಿಂಗಳಿಂದ ತುಲಾರಾಶಿಯವರಿಗೆ ಗುರುಬಲ ಇದೆ. ಯಾವುದಾದ್ರೂ ಪ್ರಾಪರ್ಟಿ ಅಥವಾ ವಾಹನ, ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಖಂಡಿತ ಈ ಜನವರಿ 19ರಿಂದ ಮಾಘ ಮಾಸ ಪ್ರಾರಂಭ ಆಗುತ್ತೆ. ಉತ್ತರಾಯಣ ಕೂಡ ಬಂದಿರುತ್ತೆ. ಬಹಳ ಶುಭ ಮುಹೂರ್ತಗಳು ಸಿಗುವಂತಹ ಸಮಯ. ಖಂಡಿತವಾಗಲೂ ತುಲಾರಾಶಿಯವರು ಈ ವಿಚಾರದ ಬಗ್ಗೆ ಮುಂದುವರಿಬಹುದು. ಭಾಗ್ಯಾಧಿಪತಿ ಲಗ್ನಾಧಿಪತಿಯ ಯುತಿ ಪ್ರಾಪರ್ಟಿ ಸ್ಥಾನದಲ್ಲೇ ಆಗಿದೆ. ಅಂದರೆ ಭೂಮಿಯಿಂದ ಭಾಗ್ಯೋದಯಗಳನ್ನು ಕಾಣ್ತೀರಾ. ಪಿತ್ರಾರ್ಜಿತ ಆಸ್ತಿಗಳು ಒಂದು ಸ್ಥಿರವಾದ ವ್ಯವಸ್ಥೆಗಳನ್ನು ಕಂಡುಕೊಳ್ಳುತ್ತೆ ಅಂತ ಕೂಡ ಹೇಳ್ಬೋದು. ಸೊ ತುಲಾರಾಶಿಯವರಿಗೆ ಜನವರಿ 15ರ ನಂತರ ಭಾಗ್ಯೋದಯಗಳಿಗೆ ಬಹಳಷ್ಟು ಅವಕಾಶಗಳು ಇದ್ದಾವೆ. ಕರ್ಮ ಉದ್ಯೋಗ ಸ್ಥಾನ, ಆ ಸ್ಥಾನದ ಮೇಲೆ 4 ಗ್ರಹಗಳ ದೃಷ್ಟಿ ಬೀಳುತ್ತೆ. ತುಲಾರಾಶಿಯವರಿಗೆ ಮತ್ತೊಮ್ಮೆ ಏನಾದರೂ ಉದ್ಯೋಗದ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಮಾಡ್ಬೋದು. ಯಾವುದೇ ಸಮಸ್ಯೆಗಳಿಲ್ಲ. ಮುಂದಿನ ದಿನಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣ್ತೀರಾ. ತುಲಾರಾಶಿಯವರಿಗೆ 2026 ಡಿಸೆಂಬರ್ ತನಕನೂ ಕೂಡ ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ, ಬಹಳ ಅಭಿವೃದ್ಧಿ ಕೊಡುತ್ತೆ. ಖಂಡಿತ ಪ್ರಯತ್ನ ಮಾಡಿ. ತುಲಾರಾಶಿಯವರಿಗೆ 2026 ಅದ್ಭುತ ಸಮಯ. ಏಕಾದಶ ಲಾಭಸ್ಥಾನಾಧಿಪತಿ ಸೂರ್ಯನು ಕೂಡ ಮಕರ ರಾಶಿಗೆ ಬರ್ತಾನೆ. ನಂತರದಲ್ಲಿ ಅವನು ಕುಂಭಕ್ಕೆ ಬರುವಾಗ ಗುರುದೃಷ್ಟಿ ಕೂಡ ಅವನ ಮೇಲೆ ಬೀಳುತ್ತೆ. ಇದೆಲ್ಲದೂ ಕೂಡ ಶುಭ ಫಲ. ಲಾಭಸ್ಥಾನಾಧಿಪತಿ ಸೂರ್ಯ ಸುಖಸ್ಥಾನದಲ್ಲಿ ಕೂತು ಕರ್ಮ ಉದ್ಯೋಗ ಕ್ಷೇತ್ರವನ್ನು ನೋಡ್ತಾನೆ. ಸೂರ್ಯವಂಶಸ್ಥರು ಸೂರ್ಯ ದಶಮ ಕೇಂದ್ರದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಕರ್ಮ ಉದ್ಯೋಗದಲ್ಲಿ ಸೂರ್ಯ ಇರಬೇಕು ಅಂತ ಹೇಳ್ತಾರೆ. ಅಂತಹ ಲಾಭಸ್ಥಾನಾಧಿಪತಿ ಸೂರ್ಯ ಸುಖಸ್ಥಾನದಲ್ಲಿ ಕೂತು ಕರ್ಮಸ್ಥಾನವನ್ನು ನೋಡ್ತಾನೆ. ತುಲಾರಾಶಿಯವರಿಗೆ ಮತ್ತೊಮ್ಮೆ ಏನಾದರೂ ಉದ್ಯೋಗದ ಪರಿವರ್ತನೆಗಳು ಬಂದರೆ ಖಂಡಿತ ಮಾಡ್ಕೊಳ್ಬೋದು. ಅಥವಾ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಹೈಕ್ಗಳನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ವ್ಯಯ ಮೋಕ್ಷ ಸ್ಥಾನ ಅಂತ ಕೂಡ ಹೇಳ್ತೇವೆ. ಆ ಸ್ಥಾನಾಧಿಪತಿ ಬುಧ ಸುಖ ಸ್ಥಾನದಲ್ಲಿದ್ದಾನೆ. ಕೇಂದ್ರ ಕೋಣಾಧಿಪತಿಯ ಯುತಿಯಲ್ಲಿದ್ದಾನೆ. ಅದು ಕೂಡ ಕೇಂದ್ರ ಸ್ಥಾನ. ಖಂಡಿತ ಲಾಭಗಳನ್ನು ತಂದುಕೊಡುತ್ತೆ.
ಹೊಸ ವರ್ಷದ ಪ್ರಾರಂಭ ತುಲಾರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಸ್ವಲ್ಪ ಮಾತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಯಾಕೆಂದರೆ 4th ಹೌಸಲ್ಲಿ ಕುಜ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ, 5th ಹೌಸಲ್ಲಿ ರಾಹು ಇದ್ದಾನೆ. ಇದೆರಡು ಕುಟುಂಬದಲ್ಲಿ ಬೇರೆಯವರ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ ಅಂತ ಕೂಡ ಡೈರೆಕ್ಟಾಗಿ ಹೇಳ್ಬೋದು. ಇದರ ಪರಿಹಾರಕ್ಕೆ ಒಂದು ದುರ್ಗಾ ಖಡ್ಗಮಾಲಾ ಸ್ತೋತ್ರ ಓದಿ, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಓದಿ, ಸುಬ್ರಹ್ಮಣ್ಯನ ಒಂದು 4-6 ಸ್ತೋತ್ರಗಳನ್ನು ಪಠನೆ ಮಾಡಿದರೆ ತುಲಾರಾಶಿಯವರಿಗೆ ನೆಗೆಟಿವ್ಗಳು ತುಂಬ ಕಡಿಮೆ ಆಗುತ್ತೆ. ಅಭಿವೃದ್ಧಿಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನೋಡ್ತೀರಾ. ಸೊ ಎಲ್ಲ ತುಲಾರಾಶಿಯವರು ಕೂಡ ಹೊಸ ವರ್ಷ ಜನವರಿ ತಿಂಗಳಲ್ಲಿ ಸಂಪೂರ್ಣ ಶುಭ ಫಲಗಳನ್ನು ಕಾಣಲಿ. ಸಂಪೂರ್ಣ ವರ್ಷಗಳು ಕೂಡ ಈ ಒಂದು 2026ನೇ ಇಸ್ವಿ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.